ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ನಿಮ್ದೇನೇ ಡಿಗ್ರಿ ಆಗಿದ್ರೆ ಏನ್ ಕೆಲಸ ಜಾಬ್ ಇಲ್ಲಪ್ಪ ಅಂದ್ರೆ ಗೌರ್ಮೆಂಟ್ನವರು ಏನಿದೆ ಅಂತ ನಿಮ್ಗೆ 3,000 ರೂಪಾಯಿ ಕೊಡ್ತಾರೆ. ಓಕೆನಾ? ಅದನ್ನ ಯಾರು ಅಪ್ಲಿಕೇಶನ್ ಹಾಕಿರಾ ಈ ವಿಡಿಯೋದಲ್ಲಿ ಅದನ್ನು ಏಪ್ರಿಲ್ ಮಂತ್ ಯಾವ ತರ ಸೆಲ್ಫ್ ಡಿಕ್ಲರೇಷನ್ ಮಾಡೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ? ನೀವು ಯಾವ್ದಾರ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ಬೇಗ ಬೇಗ ಅಪ್ಲೈ ಮಾಡಿ. ಓಕೆನಾ? ನಿಮ್ಗೆ ಏನ್ ಅಪ್ಲೈ ಮಾಡಕ್ ಗೊತ್ತಿಲ್ಲಪ್ಪ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೀನಿ. ಓಕೆನಾ? ಈಗೇನಪ್ಪಾ ಅಂದ್ರೆ ನಿಮ್ಗೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಯಾವ ತರ ಮಾಡೋದಪ್ಪ ಅಂದ್ರೆ ಕ್ರೋಮ್ ಬ್ರೌಸರ್ ಬಂದು ಯುವನಿಧಿ ಅಂತ ಸರ್ಚ್ ಮಾಡಿ. ಓಕೆನಾ? ಯುವನಿಧಿ ಅಂತ ಸರ್ಚ್ ಮಾಡಿ ಬಂದು ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಏನಪ್ಪಾ ಇಂಟರ್ಫೇಸ್ ಬಂದಾಗ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನಿಮ್ಗೆ ಅದು ಒಂದು ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ? ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಯುವನಿಧಿ ರಿಜಿಸ್ಟರ್ ಆಗಿರ್ತೀರಿ ನಿಮ್ಮ ಫೋನ್ ನಂಬರ್ ಅದನ್ನ ಏನಪ್ಪಾ ಅಂದ್ರೆ ಇಲ್ಲೇ ಹಾಕ್ಬೇಕು. ಓಕೆ, ಹಾಕಿ ಆದ್ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಓಕೆನಾ? ಸೆಂಡ್ OTP ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ ಫೋನ್ ನಂಬರ್ ಏನಪ್ಪಾ ಅಂದ್ರೆ OTP ಕಳಿಸ್ತಾರೆ. ಓಕೆನಾ? OTP ಕಳಿಸ್ಮೇಲೆ ಏನ ಮಾಡಕಪ್ಪ ಅಂದ್ರೆ ಆ OTP ನ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನನಗೆ ಬಂದಿರೋ OTP ನಾನು ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಇದೇ ತರ ಎಂಟರ್ ಮಾಡ್ತಾ ಹೋಗ್ಬೇಕು. OTP ಎಂಟರ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಓಕೆನಾ? ಕ್ಯಾಪ್ಚಾನ ಇಲ್ಲಿ ಕೂಡ ಎಂಟರ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇಲ್ಲಿ ಏನೋ 6 ಕ್ಯಾಪ್ಚಾ ಕೊಟ್ಟಿದ್ದಾರೆ. ಓಕೆನಾ? ನನಗೆ ಕೊಟ್ಟಿರೋ ಕ್ಯಾಪ್ಚಾ ಕೊಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಏನಪ್ಪಾ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ನೀವೇನಾದ್ರೂ ಇವನಿದ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನೀವು ಹಾಕ್ಬೋದು. ಇಲ್ಲಪ್ಪ ನಾ ಆಲ್ರೆಡಿ ಇವನಿದ ಅಪ್ಲಿಕೇಶನ್ ಹಾಕಿದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಏನಪ್ಪಾ ಅಂದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಲು ಈಗ ಈ ತರ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಏನಪ್ಪಾ ಅಂದ್ರೆ ಸರ್ಚ್ ಬಾಕ್ಸ್ ಅಲ್ಲಿ ಇಲ್ಲಿ ರೈಟ್ ಸೈಡ್ ಇಲ್ಲಿ ಏನಪ್ಪಾ ಸರ್ಚ್ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ಇವನಿದೆ ಅಂತ ಟೈಪ್ ಮಾಡಿ. ಇವನಿದೆ ಅಂತ ಟೈಪ್ ಮಾಡೋದೇನು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗೆ ಥರ್ಡ್ ಆಪ್ಷನ್ ಬರುತ್ತೆ. ಓಕೆನಾ? ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ ಮೈನಾರಿಟಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಏನಪ್ಪಾ ಅಂದ್ರೆ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಕಂತಂದು ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಓಕೆನಾ? ಅದ ಲಿಂಕ್ ನ ಕ್ಲಿಕ್ ಮಾಡಬೇಕು. ನಾನು ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕೆ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಈ ತರ ಪೇಜ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ನಂಬರ್ ಹಾಕ್ಬೇಕು. ನಾ ಈಗ ಏನಪ್ಪಾ ಅಂದ್ರೆ ಆಧಾರ್ ನಂಬರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒಂದ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆನಾ? ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಸಂಖ್ಯೆ ಹಾಕ್ಬೇಕು. ನಿಮ್ದು ಯಾವ್ದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ವಾ ಅದೇ ನಂಬರ್ ನೀವು ಇಲ್ಲಿ ಹಾಕಬೇಕು. ನಿಮ್ದು ಆಧಾರ್ ನಂಬರ್ ಹಾಕ್ಮೇಲೆ ಇಲ್ಲಿ ಗೆಟ್ OTP ಅನ್ನ ಕೊಡ್ಬೇಕು. ಓಕೆನಾ? ನಿಮ್ದು ರಿಜಿಸ್ಟರ್ ಆಗಿರೋ ಆಧಾರ್ ನಂಬರ್ಗೆ OTP ಬರುತ್ತೆ. ಆ OTP ಇಲ್ಲಿ ತಂದು ಇಲ್ಲಿ ಎಂಟರ್ ಮಾಡ್ಬೇಕು. ಓಕೆ? ನನಗೆ ಒಂದರ OTP ನ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಏನಪ್ಪಾ ಅಂದ್ರೆ OTP ನ ಎಂಟರ್ ಮಾಡಬೇಕು. OTP ಎಂಟರ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಸಬ್ಮಿಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಸಬ್ಮಿಟ್ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಏನಪ್ಪಾ ಈ ತರ ಇಂಟರ್ಫೇಸ್ ಬರುತ್ತೆ. ಅದಾದ್ಮೇಲೆ ಕ್ಲಿಕ್ ಏರ್ ಟು ರಿಟರ್ನ್ ಅಂದ್ರೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ತರ ಪೇಜ್ ಬರುತ್ತೆ. ಈ ತರ ಪೇಜ್ ಬಂದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಹೆಸರು ಮತ್ತೆ ಇವನಿದೆ ರಿಜಿಸ್ಟರ್ ನಂಬರು ಮತ್ತೆ ನಿಮ್ದು EVS ಅನ್ನು ಡಿಗ್ರಿ ಎಲ್ಲ ಬರುತ್ತೆ. ಓಕೆನಾ? ಅದಾದ್ಮೇಲೆ ನಾವು ಯಾವ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದೀವಿ ಕೂಡ ಅದು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ SR ನೋಡ್ತಾ ಇದ್ದಾರೋ ಅಲ್ಲಿ ಏನ್ ಮಾಡಕಪ್ಪ ನೀವು ಎಲ್ಲರೂ ಎಸ್ ಅಂತ ಆಗ್ಬೇಕು. ಯಾಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಿರುತ್ತೆ. ಅದಕ್ಕಪ್ಪ ಅಂದ್ರೆ ನನಗೆ ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ದೀನಿ, ನನಗೆ ಏನಪ್ಪಾ ಯಾವ್ದೇ ತರ ಕೆಲಸ ಇಲ್ಲ, ಹಾಗಾಗಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಆ ತರ ಎಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಬಂದು ಕ್ಯಾಪ್ಚನ ಎಂಟ್ರಿ ಮಾಡಬೇಕು. ಓಕೆನಾ? ಇಲ್ಲಿ ನಾನು ಕೆಳಗೆ ಈಗ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಬಂದು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾನೆ. ಅದಾದ್ಮೇಲೆ ಏನಪ್ಪಾ ನೀವು ಒನ್ ಟೈಮ್ ಕರೆಕ್ಟ್ ಆಗಿ ಓದ್ಕೋಬೇಕು. ನಿಮ್ದು ಏನಾದ್ರು ನೀವು ನೋ ಅಂತ ಹಾಕಿದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಕರೆಕ್ಟ್ ಅಂತ ಎಸ್ ಅಂತ ಹಾಕಿದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಕೆಳಗೆ ಇಲ್ಲಿ ಏನಪ್ಪಾ ಕ್ಯಾಪ್ಚಾ ಕೊಟ್ಟಿರ್ತಾರೆ. ಆ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. ಕರೆಕ್ಟ್ ಆಗಿ ನೀವು ಓದ್ಕೊಂಡು ಇಲ್ಲಿ ಏನಪ್ಪಾ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿ. ಒನ್ ಟೈಮ್ ಏನೋ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಯಾವ ತರ ಏನಪ್ಪಾ ಅಂದ್ರೆ ಎಡಿಟ್ ಆಪ್ಷನ್ ಬರೋದಿಲ್ಲ. ಹಾಗಾಗಿ ಎಲ್ಲ ಓದ್ಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ನೀವು ಸಬ್ಮಿಟ್ ಮಾಡಬೇಕು. ಓಕೆನಾ? ಈಗ ನಾನು ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಏನಪ್ಪಾ ಇಲ್ಲಿ ಗ್ರೀನ್ ಬಟನ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನಿಮ್ಗೆ ಲೋಡ್ ಆಗಿ ಮತ್ತೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಈ ತರ ಇಂಟರ್ಫೇಸ್ ಬಂದಾಗ ಏನಪ್ಪಾ ಅಂದ್ರೆ ನಿಮ್ಮ ಹೆಸರು, ಫೋನ್ ನಂಬರು, ಇವನಿದೆ ಅಪ್ಲಿಕೇಶನ್ ID, ನಿಮ್ದು US ಮತ್ತೆ ಯಾವ ಮಂತ್ ಸರ್ಟಿಫಿಕೇಶನ್ ಮಾಡ್ತಾ ಇದೀರಾ ಅದು ಕೂಡ ಇಲ್ಲ ಬರುತ್ತೆ. ಎಲ್ಲ ಒನ್ ಟೈಮ್ ಕರೆಕ್ಟ್ ಇದೆ ನೋಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ ಸಬ್ಮಿಟ್ ಮೇಲೆ ಕ್ಲಿಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ದು ಇವನಿದೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಮಿಟ್ ಆಗಿದೆ. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಏಪ್ರಿಲ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾವ ತರ ಮಾಡೋದಂದ್ರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ? ನಿಮ್ಗೆ ಏನಾದ್ರು ಈ ವಿಡಿಯೋ ನಿಮ್ಗೆ ಏನಾದ್ರು ಇವನಿದೆ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವ ತರ ಅಪ್ಲಿಕೇಶನ್ ಆಗೋ ಕೂಡ ನಿಮ್ದು ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿ ಕೊಡ್ತೇನೆ. ಓಕೆನಾ? ಇದಿಷ್ಟು ಏನಪ್ಪಾ ಅಂದ್ರೆ ಇವನಿದೆ ಸರ್ಟಿಫಿಕೇಶನ್ ಬಗ್ಗೆ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ತಾ ಹೋಗಿ. ಓಕೆನಾ? ವಿಡಿಯೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.